ಇನ್ನು ಬೆಂಗಳೂರಿನ ಜಯನಗರ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಎಡವಟ್ಟೊಂದನ್ನು ಮಾಡಿದ್ದಾರೆ. ಓ ಪಾಸಿಟಿವ್ ಗುಂಪಿನ ರಕ್ತದ ಬದಲಿಗೆ ಎ ಪಾಸಿಟಿವ್ ರಕ್ತ ಕೊಟ್ಟು ಡಾಕ್ಟರ್ಸ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ವೈದ್ಯರ ಎಡವಟ್ಟಿಗೆ ರೋಗಿ ಜೀವನ್ಮರಣ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ. ಓ ಪಾಸಿಟಿವ್ ಗುಂಪಿನ ರಕ್ತದ ಬದಲಿಗೆ ಎ ಪಾಸಿಟಿವ್ ರಕ್ತ ಕೊಟ್ಟಿದ್ದಾರೆ. ಇದು ವೈದ್ಯರ ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ. ಪುನೀತ್ ಸೂರ್ಯ ಸ್ಥಿತಿ ಈಗ ಗಂಭೀರ ಆಗಿದೆ. ಐಸಿಯುನಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ರಕ್ತದ ಕೊರತೆ ಇರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಪುನೀತ್ ದಾಖಲಾಗಿದ್ದರು. ಓ ಪಾಸಿಟಿವ್ ಗುಂಪಿನ ರಕ್ತ ಕೊಡಬೇಕಾಗಿತ್ತು, ಆದರೆ ವೈದ್ಯರು ಏನು ಮಾಡಿದ್ದಾರೆ, ಎ ಪಾಸಿಟಿವ್ ಕೊಟ್ಟಿದ್ದಾರೆ. ಪುನೀತ್ ಆರೋಗ್ಯದಲ್ಲಿ ಏರುಪೇರಾಗಿ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ವೈದ್ಯೋ ನಾರಾಯಣ ಹರಿ. ವೈದ್ಯರು ರೋಗಿಗಳ ಜೀವ ಉಳಿಸ್ಬೇಕಾದಂತಹ ದೇವರಿಗೆ ಸಮ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಯಾವುದ್ಯಾವುದೋ ರಕ್ತಕ್ಕೆ ಇನ್ಯಾವುದ್ಯಾವುದೋ ಗುಂಪಿನ ರಕ್ತ ಕೊಡ್ತಾ ಇದ್ದಾರೆ. ಆ ಪಾಪ ರೋಗಿ, ಬದುಕಬೇಕಾದಂಥ ರೋಗಿನ ಸಾಯಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಇವರು. ತಿಲಕ್ ನಗರ ಠಾಣೆಗೆ ಪುನೀತ್ ಸಂಬಂಧಿಕರು ಈಗ ದೂರು ಕೂಡ ಕೊಟ್ಟಿದ್ದಾರೆ. ಓ ಪಾಸಿಟಿವ್ ಬೇಕಾದರೆ ಓ ಪಾಸಿಟಿವ್ನೇ ಕೊಡಬೇಕು, ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ? ನಿನ್ನೆ ಸಾಯಂಕಾಲ ಅವರು ನಮ್ಮಲ್ಲಿ ಪುನೀತ್ ಸೂರ್ಯ ಅಂತಕ್ಕಂಥ ಪೇಷಂಟ್ ಅವರು ಫ್ಯಾನ್ಸೈಟೋಪಿನಿಯಾ ಮತ್ತೆ ಲೋ ಹಿಮೋಗ್ಲೋಬಿನ್ ಲೆವೆಲ್ ರಕ್ತದ ಹಿಮೋಗ್ಲೋಬಿನ್ 3.9 ಇತ್ತು. ಅವರು ಈ ಕಾರಣಕ್ಕಾಗಿ ನಮ್ಮಲ್ಲಿ ಡಾಕ್ಟರ್ ವೀರೇಂಗೌಡ ಸಂಡರು ಅಡ್ಮಿಷನ್ ಆಗಿದ್ರು. ಈಗಾಗಲೇ ಮುಂಚೆ 3.9 ಇತ್ತು ರಕ್ತ ಕಣಗಳಿಗೆ ಅವ್ರಿಗೋಸ್ಕರ 2 ಬ್ಲಡ್ ಗ್ರೂಪ್ ನ ಕ್ರಾಸ್ ಮ್ಯಾಚ್ ಮಾಡಿ 2 ರಕ್ತ ಬಾಟಲ್ಸ್ ನ ಕೊಟ್ಟಾಕಿದೆ 2. ಹಾಗಾಗಿ ಅವ್ರ HB 7.5ಗೆ ಇಂಪ್ರೂವ್ ಆಗಿತ್ತು. ಆಕ್ಚುಲಿ ಬೇಸಿಕಲಿ ಈಸ್ ಜಿಮ್ ಟ್ರೈನರ್ ಅಂತೆ, ಬರೀ ಪ್ರೋಟೀನ್ ಡಯಟ್ ಕೀಟೋ ಡಯಟ್ ಅಂತ ಇವತ್ತಿನ ಪ್ರಪಂಚದಲ್ಲಿ ಏನಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವರ್ಷಿತಾ ಕೊಡ್ತಾ ಹೋಗ್ತಾರೆ. ವರ್ಷಿತಾ, ವೈದ್ಯೋ ನಾರಾಯಣ ಹರಿ ಅಂದರೆ ರೋಗಿಗಳು ಜೀವ ಉಳಿಸುವಂತಹ ವೈದ್ಯರನ್ನು ದೇವರಿಗೆ ಸಮಾನವಾಗಿ ನೋಡ್ತಾರೆ. ಪುನೀತ್ ಸೂರ್ಯ ಈಗ ಸಾಕಷ್ಟು ಚಿಂತಾಜನಕರಾಗಿದ್ದಾರೆ. ಒಂದು ಕಡೆ ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಹೆಂಗಿದೆ ಕಂಡೀಷನು, ಏನು ಕತೆ ವರ್ಷಿತಾ? ಸಚಿನ್, ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿರ್ಲಕ್ಷ್ಯಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಬ್ಬ ರೋಗಿ ಒಂದು ಹಾಸ್ಪಿಟಲ್ಗೆ ಹೋಗಿ ಏನಾಗಿದೆ ಅಂತ ತೋರಿಸ್ಲಿಕ್ಕೂ ಕೂಡ ಭಯ ಆಗುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರುವಂತದ್ದು. ಸದ್ಯ ನಮ್ಮ ಬೆಂಗಳೂರಿನಲ್ಲೂ ಕೂಡ ಜಯನಗರದ ಏನು ಸಾರ್ವಜನಿಕ ಆಸ್ಪತ್ರೆ ಏನಿದೆ, ಈ ಪುನೀತ್ ಸೂರ್ಯ ಎಂಬಾತ ಹೋಗಿರ್ತಾನೆ. ಜೊತೆಗೆ ಒಂದಷ್ಟು ಏನು ತಲೆ ಸುತ್ತಾಗಿರ್ಬೋದು, ಜೊತೆಗೆ ಆ ಬಾಡಿಯಲ್ಲಿ ಬ್ಲಡ್ ಪ್ಲೇಟ್ಲೆಟ್ಸ್ ಗಳು ಕೂಡ ಕಮ್ಮಿ ಆಗಿರುತ್ತೆ ಅನ್ನುವಂತಹ ಕಾರಣಕ್ಕೆ ಹೋಗಿರ್ತಾರೆ. ಜೊತೆಗೆ ದಾಖಲು ಕೂಡ ಆಗಿರ್ತಾರೆ. ಅರ್ಜೆಂಟ್ ಆಗಿ ಬ್ಲಡ್ ಅನ್ನು ಕೂಡ ತರಿಸಿ ಹಾಕುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದ್ರೆ ಈ ಲ್ಯಾಬ್ ಟೆಕ್ನಿಷಿಯನ್ ಎಡವಟ್ಟಿನಿಂದ ಅಮಾಯಕ ಜೀವ ಬಲಿಯಾಗ್ತಾ ಇತ್ತು ಅಂತ ಅಂದ್ರೆ ನಿಜಕ್ಕೂ ಇದು ಕ್ಷಣ ಮಾತ್ರದಲ್ಲಿ ಒಂದು ಜೀವ ಉಳಿದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಪ್ಲೇಟ್ಲೆಟ್ಸ್ ನ ಕೌಂಟಿಂಗ್ ಬರೀ ಕೇವಲ 3 ಪಾಯಿಂಟ್ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಒಂದು ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಇದ್ದವರಿಗೆ ಎ ಪಾಸಿಟಿವ್ ಗ್ರೂಪ್ ಕೊಡ್ತಾರೆ ಅಂತಂದ್ರೆ ಇದು ನಿಜಕ್ಕೂ ಇದು ಅಪರಾಧನೇ ಸರಿ. ಹಾಗಾಗಿ ಒಂದಷ್ಟು ತನಿಖೆ ಕೂಡ ಆಗ್ತಾ ಇದೆ. ಇನ್ನು ಅವ್ರಿಗೆ ಯಾವ ತರ ಆಕ್ಷನ್ ತಗೊಳ್ತಾರೆ ಅನ್ನುವಂಥದ್ದನ್ನ ಕೂಡ ಕಾದೋಡ್ಬೇಕಾಗತ್ತೆ. ಸಚ್ಚಿ, ಧನ್ಯವಾದ ವರ್ಷಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.